ನಮಸ್ಕಾರ ಬಂಧುಗಳೇ, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದಾರೆ ಅನ್ಕೊಂತೀನಿ ರೀ. ನಾನು ಚೆನ್ನಾಗಿದ್ದೇನೆ ರೀ. ನೋಡಿಲ್ಲಿ ನನಗೆ ಹೆಣ್ಣು ಪಾಪು ಆಗೈತಿ. ಹಂಗಾಗಿ ಇವತ್ತು ಪಾಪುದ ನಾಮಕರಣ ಶಾಸ್ತ್ರ ನಡೆಯಕತ್ತೈತಿ. ನೋಡಿ ಬರ್ರಿ ನಮ್ಮ ಹಳ್ಳಿ ಸ್ಟೈಲ್ ಯಾವ ಥರ ಮಾಡ್ತೀವಿ ಅಂತಂದೇಳಿ ತೋರಿಸ್ತೀನಿ ನಿಮ್ಗೆ. ನೋಡಿರಿ ಈ ಥರ ತೊಟ್ಲ ಎಲ್ಲ ಡೆಕೋರೇಷನ್ ಮಾಡ್ಯಾರ. ನೋಡಿರಿ ಈಗ ಎಲ್ಲ ಪೂಜೆ ಮಾಡಾರ. ನಮ್ಮ ಸಣ್ಣ ತಂಗಿಗೆ ತೊಟ್ಲ ಎಲ್ಲ ಕಟ್ಟಿ ಅದಕ್ಕೆಲ್ಲ ಡೆಕೋರೇಷನ್ ಮಾಡ್ಯಾರ. ಮಾಡಿ ಪೂಜೆಗೆ 5 ಮಂದಿ, ಇನ್ನೊಬ್ಬ ತಂಗಿ ಇಲ್ರಿ. ಈಗ ಈ ಸಣ್ಣ ತಂಗಿ ಪೂಜೆ ಮಾಡಾಕತ್ತಾಳ. ಎಲ್ಲ ಆರತಿ ತಾಟವನ್ನೆಲ್ಲ ಹಚ್ಚಿಟ್ಟಾಳ. ನಮ್ಮ ಕಡೆ ಈ ಥರ ಮಾಡ್ತೀವಿ ನಾವು ಪೂಜೆನ. ಹಳ್ಳಿ ಕಡೆ ನಾಮಕರಣ ಶಾಸ್ತ್ರ ಅಂದ್ರೆ ನಮ್ಮವ್ವಾಗೆ ಕಂಕಣ ಕಟ್ಟಾಕತ್ತಾಳ್ರಿ. ಇಷ್ಟ್ರಿಗೆ ಕಂಕಣ ಕಟ್ಟಿ ಪೂಜೆ ಮಾಡಿ ಎಲ್ಲರಿಗೂ ಉಡಿ ತುಂಬ್ತಾಳ್ರಿ. ಆಕೆ ನಮ್ಮ ದೊಡ್ಡ ತಂಗಿ, ನಮ್ಮ ತಂಗಿ ಮಗಳ್ರಿಕಿ ಆದ್ಯ ಅಂತೇಳಿ. ಮತ್ತು ನನಗೂ ಮತ್ತು ಇಲ್ಲಿ ನಮ್ಮ ಅಂಟಿಯರು ಯಾರೂ ಬರಲಿಲ್ಲ, ಹಂಗಾಗಿ ನನಗೂ ಉಡಿ ತುಂಬ್ತಾರೆ. ಫಸ್ಟಿಗೆ ನಾನು ಕಂಕಣ ಕಟ್ಟಿ ಉಡಿ ತುಂಬಿಲ್ಲ. ಮತ್ತು ಈಕಿ ನಮ್ಮ ದೊಡ್ಡ ತಂಗಿ ನನ್ನಿಂದಲೇ ಆಕಿಗೆ ಅಂಗ್ನೂಲ್ ಹಾಕಿ ಕಂಕಣ ಕಟ್ಟಾಕತ್ತಾಳೆ ನಮ್ಮ ಸಣ್ಣ ತಂಗಿ. ಈ ಥರ ಮಾಡ್ತಿರ್ತಾರೆ ನಮಗೆಲ್ಲ ಹಳ್ಳಿ ಒಳಗೆ. ಜನ ಸೇರಿಸಿದ್ರೆ ನಾವು ಸಿಂಪಲ್ಲಾಗಿ ಮಾಡಿದ್ರಾತಂತ, ಮನೆಯಾಗ ಅಷ್ಟು ಮಂದಿ ಅಷ್ಟೇ ಮಾಡಿದ್ರಾತಂತೇಳಿ ಮಾಡಾಕತ್ತಿದ್ವಿ. ನಮ್ಮ ಅಂಟಿಯರು ಮತ್ತು ಬರ್ತೀವಿ ಅಂದು ಒತ್ತನ ಆಗ್ಬಿಡ್ತಾರೆ. ಹಂಗಾಗಿ ಬರಲಿಲ್ಲ ಅವರು. ಲೇಟ್ ಆಗುತ್ತವ ಅಂತ ನಮ್ಮ ಮನೆಯವರು ಹೋಗಕ್ಕೆ ಲೇಟ್ ಆಗುತ್ತೆ ಅಂದ್ರೆ ಹಾಗಾಗಿ ನಾವು ಎಷ್ಟೋ ಮಂದಿ ಮಾಡಾಕತ್ತೀವಿ. ಮತ್ತು ಈಗ ವಾಪಸ್ಸು ನಮ್ಮ ತಂಗಿ ಆಕಿಗೆ ಉಡಿ ತುಂಬಕ್ಕೆ ನಮ್ಮ ದೊಡ್ಡ ತಂಗಿ ತುಂಬಾಕತ್ತಾಳ್ರಿ. ಆಕೆ ಜಾಸ್ತಿ ತಮಾಷೆ ಮಾಡ್ತಾಳ್ರಿ. ಏನೋ ಇಂಥವೆಲ್ಲ ಕಾರಣ ಇದ್ರೂ ಹಾಡು ಹೇಳೋದಂತೆಲ್ಲ ಮಾಡ್ತಿರ್ತಾಳೆ. ಹಂಗಾಗಿ ನಮ್ಮ ಸಣ್ಣ ತಂಗಿ ಜಗ್ಗನ ಆಗತ್ತಿಬಿಟ್ಟಿದ್ರಿ, ಊಟ ವಸಲ್ತಿಲ್ಲ ಅಂತಾಗ. ಮತ್ತು ಈಗ ಆರತಿ ಮಾಡಿದ್ರಿ. ಎಲ್ಲರೂ ಆರತಿ ಮಾಡಿ ಪಾಪುನ ತೊಡ್ಲಕ್ಕೆ ಹಾಕ್ತೈತ್ರಿ. ಎಲ್ಲರೂ ಆರತಿ ಮಾಡಿದ್ರೆ ಈಗ ಪಾಪುನ ತೊಟ್ಲಕ್ಕೆ ಹಾಕ್ತೈತಿ ನೋಡ್ರಿ. ತೊಟ್ಲಕ್ಕೆ ಹಾಕಿ ಎಲ್ಲರೂ ನಮ್ಮ ತಂಗಿ ಹಾಡು ಹೇಳಾಕತ್ತಿದ್ಲು, ದೊಡ್ಡ ತಂಗಿ. ಆಕೆ ಎಲ್ಲ ಥರ ಹಾಡು ಬರ್ತಾವೆ. ನಮ್ಮ ತಮ್ಮ ಹೆಸ್ರು ಹೇಳ್ತಾನ್ರಿ. ಈಗ ಎಲ್ಲರೂ ತೊಟ್ಲ ಮೇಲೆ ಹಾಡು ಹೇಳಾಕತ್ತಿಲ್ರಿ. ನಮ್ಮ ತಂಗಿ ಎಲ್ಲರೂ ಸೇರಿ ಜೋಗುಳ ಹಾಡಾಡಕತ್ತಿದ್ರೆ ಹಾಡಿ ನಮ್ಮ ತಮ್ಮ ಹೆಸ್ರು ಇಡ್ತಾನ್ರಿ. ಅದಕ್ಕೆ ಅಂದ್ರೆ ಸೋದರತ್ರ ಕಡೆಯಿಂದ ಇಡಿಸ್ತಿರ್ತಾರೆ, ಇಲ್ಲಾಂದ್ರೆ ಸೋದರ ಮನೆ ಕಡೆಯಿಂದ ಇಡಿಸ್ತಿರ್ತಾರೆ. ನಮ್ಮ ದೊಡ್ಡ ಮಗ್ಗ ಸೋದರತ್ತಿ ಇಟ್ಟಿದ್ಲು. ಅಕ್ಕಿ ಆರಾಮಿಲ್ಲ ಅಂತೇಳಿ ಬರೋಕ್ಕಾಗಲಿಲ್ಲ ರೀ ಆಕೆಗೆ. ಅದಕ್ಕೆ ನಮ್ಮ ತಮ್ಮನ ಕಡೆಯಿಂದ ಹೆಸ್ರು ಇಡಿಸಿದ್ವಿ ನಾವು. ನೋಡ್ರಿ ಇಲ್ಲಿ ಚಿನ್ನು ಮಲ್ಕೊಂಡಾಳ, ಹೆಸ್ರು ಇಡಾಕತ್ತಿ ನೋಡ್ರಿ ನಮ್ಮ ತಮ್ಮನ ಬಗ್ಗೆ. ಮೊದಲು 5 ದೇವ್ರ ಹೆಸ್ರು ಹೇಳ್ತಾರೆ ನಮ್ಮ ಕಡೆ. ದೇವ್ರ ಹೆಸ್ರು ಇಟ್ಟ ಮೇಲೆ ಆಮೇಲೆ ನಾವು ಯಾವ್ದು ಹೆಸ್ರು ಇಡ್ಬೇಕಂತ ಅಂದ್ಕೊಂಡಿರ್ತೀವಿ ಆ ಹೆಸ್ರು ಇಡ್ತೀವಿ. ನೋಡ್ರಿ ನಮ್ಮ ಚಿನ್ನಿ ಮಲ್ಕೊಂಬಿಟ್ಟಾಳ. ಜಾಸ್ತಿ ಕದ್ಲಿದ್ರು ಎಲ್ಲರೂ ಸೇರಿ ಅಂದ್ರೆ ಮೊನ್ನೆ ನಮ್ಮ ತಂಗಿ ಅಷ್ಟೇ ಇದ್ದಿದ್ದಿಲ್ರಿ, ನಡವಲ್ ತಂಗಿ. ಎಲ್ಲರೂ ಸೇರಿ ಮಾಡಿದ್ವಿ. ಭಾರಿ ಖುಷಿ ಆಯಿತು. ಮಸ್ತ್ ಆಯ್ತು ಫಂಕ್ಷನ್ನು. ನಮ್ಮ ಮನೆಯವರು, ನಮ್ಮವರು ನೋಡ್ರಿ ನಮ್ಮ ಮಗ ತಗೋಕತ್ತಾನ.